ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 9ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ 2023-24ನೇ ಸಾಲಿನ ಹೊಸ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕದ ಬಹು ಆಯ್ಕೆ ಪ್ರಶ್ನೆ ಮತ್ತು 1 ಅಂಕದ ವಸ್ತುನಿಷ್ಠ ಪ್ರಶ್ನೆಗಳನ್ನೆಲ್ಲ ಬಿಡಿಸಿದ್ವಿ. ಒಟ್ಟು 16 ಸಮಸ್ಯೆಗಳನ್ನು ಬಿಡಿಸಿದ್ವಿ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 2 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. 17ನೇ ಪ್ರಶ್ನೆ, 0.3 ಬಾರ್ ಅನ್ನು PYQ ರೂಪದಲ್ಲಿ ಬರೆದು ವ್ಯಕ್ತಪಡಿಸಿ. ಇಲ್ಲಿ P ಮತ್ತು Qಗಳು ಸಹ ಅವಿಭಾಜ್ಯಗಳು. ಸಹ ಅವಿಭಾಜ್ಯಗಳಂದ್ರೆ ಅವು ಎರಡು ಒಂದೊಮ್ಮಗಿಯಿಂದ ಭಾಗ ಹೋಗೋದಿಲ್ಲ ಅಂತ, ಅವು ಎರಡು ಸಾಮಾನ್ಯ ಅಪವರ್ತನ ಹೊಂದಿರೋದಿಲ್ಲ. ಇಲ್ಲಿ ಫಸ್ಟ್ 0.3 ಬಾರ್ ಐತಲ್ಲ, ಇದರ ಮೀನಿಂಗ್ ಏನಂತ ಗೊತ್ತಿರ್ಬೇಕು. ಈ 3 ತಲೆ ಮ್ಯಾಗ ಒಂದು ಅಡ್ಗೆರೆ ಎಳೆದಿದ್ದಾರಂದ್ರೆ 3 ರಿಪೀಟ್ ಆಗೈತೆ ಅಂತ ಅರ್ಥ. ಅದನ್ನು ವಿಸ್ತರಿಸಿ ಬರೆದ್ರೆ ನಾವು 0.3 ಬಾರನ್ನು ವಿಸ್ತರಿಸಿ ಬರೆದ್ರೆ 0.333 ಅಂದರೆ 3 ಅನ್ನೋದು ರಿಪೀಟ್ ಆಗೈತೆ ಅಂತ ಅರ್ಥ. ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ರೂಪ ಅಂದ್ರೆ PYQ ರೂಪ ಕನ್ವರ್ಟ್ ಮಾಡ್ಬೇಕಾದ್ರೆ ಇದನ್ನು ಕೊಟ್ಟಿರೋ ಸಂಖ್ಯೆಯನ್ನು ನಾವು X ಅಂತೇಳಿ ತೊಗೊಳ್ಳೋಣ. X = 0.3 ಬಾರ್ ಅಂತೇಳಿ ತೊಗೊಳ್ಳೋಣ. ಈಗ ನಾವು ಇದಕ್ಕೆ ಸಮೀಕರಣ 1 ಅದೇ ಸಮೀಕರಣಕ್ಕೆ ನೀವು 10ರಿಂದ ಗುಣಿಸ್ಬೋದು, 100ರಿಂದ ಗುಣಿಸ್ಬೋದು, 1000ರಿಂದ ಗುಣಿಸ್ಬೋದು. ಎಷ್ಟರಿಂದ ಗುಣಿಸ್ಬೇಕಂದ್ರೆ ಈ ದಶಮಾಂಶ ಬಿಂದು ಎಷ್ಟು ಮುಂದಕ್ಕೆ ಹೋಗ್ಬೇಕಂದ್ರೆ ಆ ದಶಮಾಂಶ ಬಿಂದು ನಂತರ ರಿಪೀಟ್ ಆಗೋ ಸಂಖ್ಯೆ ಮಾತ್ರ ಇರಬೇಕು. ಈಗ ದಶಮಾಂಶ ಬಿಂದು ನಾನೀಗ 10ರಿಂದ ಗುಣಿಸಿದ್ರೆ ಈ ಬಿಂದು ಇಲ್ಲಿ ಬರ್ತೈತಿ, ಅವಾಗೇನಾಕೈತಿ 3.3 ಬಾರ್ ಆಗ್ತೈತಿ. ಅಂದ್ರೆ ದಶಮಾಂಶ ಭಾಗದಲ್ಲಿ ಏನಿರ್ಬೇಕಂದ್ರೆ ಬರೀ ರಿಪೀಟ್ ಆಗೋ ಸಂಖ್ಯೆ ಮಾತ್ರ ಇರ್ಬೇಕು. ಹಾಗಾಗಿ ನಾನು ಇದನ್ನು 10ರಿಂದ ಗುಣಿಸಲಾಗಿ ಅಂತ ತಗೋತೀನಿ. 10ರಿಂದ ಗುಣಿಸಲಾಗಿ. 10ರಿಂದ ಗುಣಿಸಿದ್ರೆ ಏನಾಗ್ತೈತಿ, ಸಮೀಕರಣಕ್ಕೆ ಗುಣಿಸೋದಂದ್ರೆ ಎರಡು ಕಡೆ ಗುಣಿಸ್ಬೇಕು. ಇದು 10x ಆಗ್ತೈತಿ. 10x = ಇದು ಏನಾಯ್ತು, ಈ ಬಿಂದು ಇಲ್ಲಿ ಬಂದ್ರೆ 3.3 ಬಾರ್ ಆಯಿತು. ಇದನ್ನು ಸಮೀಕರಣ 2 ನಾನು. ಸಮೀಕರಣ 2ರಲ್ಲಿ 1 ಕಳೆಯಲಾಗಿ, 2ರಲ್ಲಿ 1 ಕಳೆಯಲಾಗಿ. ಎಡಭಾಗದಲ್ಲಿ ಎಡಭಾಗ ಕಳಿಬೇಕು, ಬಲಭಾಗದಲ್ಲಿ ಬಲಭಾಗ ಕಳಿಬೇಕು. 10x - x = 3.3 ಬಾರ್ - 0.3 ಬಾರ್. 10x ಒಳಗೆ 1x ಕಳೆದ್ರೆ 9x. ಈ ಕಡೆ ನೋಡ್ರಿ 3.3 ಒಳಗೆ 0.3 ಕಳೆದ್ರೆ 3 ಒಳಗೆ 3 ಕಳೆದ್ರೆ 0, 3.0 ಬಂತು ಅಂದ್ರೆ 3. ಇಲ್ಲಿ x ಜೊತೆ 9 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. x = 3/9, 3 1 ಅಂದ್ರೆ ಏನಾಯ್ತದ, x = 3/9 ಇಟ್ಟರೆ ನಡಿತೈತಿ, ಅಥವಾ ಸುಲಭೀಕರಿಸಿಟ್ರೆ ಕೂಡ ನಡಿತೈತಿ. ಹಾಗಾಗಿ 1/3 ಈ ಥರ ನಾವು ಕನ್ವರ್ಟ್ ಮಾಡ್ಬೋದು. ಒಂದು ದಶಮಾಂಶ ಸಂಖ್ಯೆನ ಭಾಗಲಬ್ಧ ರೂಪಕ್ಕೆ ಈ ಥರ ಕನ್ವರ್ಟ್ ಮಾಡ್ಬೋದು. 18ನೇ ಪ್ರಾಬ್ಲಮ್, ಕೊಟ್ಟಿರೋ ಚಿತ್ರದಲ್ಲಿ AB ಸಮಾಂತರ CD ಅಂದರೆ ABಗೆ CD ಸಮಾಂತರ ಆಗಿದೆ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಅನುರೂಪ ಕೋನಗಳು ಸಮ ಇರ್ತವೆ, ಮತ್ತು 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಮಿ ಕೋನಗಳು ಸಮ ಇರ್ತವೆ. ಮೊದಲಿಗೆ ನಾವು ಏನು ಮಾಡೋಣ ಅಂದ್ರೆ, ಇದು 57 ಇದು ಕೂಡ 57 ಡಿಗ್ರಿ ಆಕೈತಿ. ಯಾಕೆ 57 ಡಿಗ್ರಿ ಆಕೈತಿ ಅಂದ್ರೆ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಮಿ ಕೋನಗಳು ಸಮ ಇರ್ತವೆ. ಹಾಗಾಗಿ ನೆಕ್ಸ್ಟ್ ಈ ಎಕ್ಸ್ ಕೋನಕ್ಕೆ ಇದು ಅನುರೂಪ ಕೋನ ಆಗ್ತೈತಿ. 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮ ಇರ್ತವೆ. ಹಾಗಾಗಿ ಇದನ್ನು ಎಕ್ಸ್ ಅಂತೇಳಿ ತಗೊಳ್ಳೋಣ. ಇವಾಗ ಇದನ್ನು ನೋಡಿರಿ, ಈ ಕಂಪ್ಲೀಟ್ x + 57 ಡಿಗ್ರಿ ಈ 117 ಡಿಗ್ರಿಗೆ ಪರ್ಯಾಯ ಕೋನ ಆಕತಿ. ಜೆಡ್ ಶೇಪ್ ಒಳಗೆ ಇದು ಪರ್ಯಾಯ. ಹಾಗಾಗಿ ಇದನ್ನು ಬಳಸ್ಕೊಂಡು ನಾವು x ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಬೋದು. ಅಂದ್ರೆ x + 57 ಡಿಗ್ರಿ = 117 ಡಿಗ್ರಿ. ಕಾರಣ ಪರ್ಯಾಯ ಕೋನಗಳು. ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗೋ ಪರ್ಯಾಯ ಕೋನಗಳು ಸಮ ಇರ್ತವೆ. ಈಗ 57 ಡಿಗ್ರಿ ಬಲಗಡೆ ಕಳ್ಸೋಣ, -57 ಡಿಗ್ರಿ ಆಕೈತಿ. 117 57 ಕಳೆದ್ರೆ 60 ಡಿಗ್ರಿ. ಹಾಗಾಗಿ x ಬೆಲೆ 60 ಡಿಗ್ರಿ ಆಗಿದೆ. 19ನೇ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ P ಯು ಸಮಾಂತರ ಚತುರ್ಭುಜ ABCDಯ ಒಳಗಿನ ಯಾವುದಾದ್ರೂ ಒಂದು ಬಿಂದುವಾದರೆ ವಿಸ್ತೀರ್ಣ ABP + ವಿಸ್ತೀರ್ಣ PCDಯು = 1/2 ವಿಸ್ತೀರ್ಣ ABCD ಎಂದು ಸಾಧಿಸಿ. ಇಲ್ಲಿ ಕೊಟ್ಟಿರೋ ದತ್ತಾಂಶಗಳು ಸಾಧನೆ ಮಾಡೋದಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ಇಲ್ಲಿ P ಬಿಂದುವಿನ ಮೂಲಕ ABಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳಿಬೇಕು ನಾವು.
ಪಿ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎ ಬಿಗೆ ಸಮಾಂತರವಾಗಿ ಇ ಎಫ್ ರೇಖೆಯನ್ನು ಎಳೆದಿದೆ. ಈಗ ನೋಡಿ ಇಲ್ಲಿ ಈಗೇನಾಯ್ತಂದ್ರೆ ಎ ಬಿ ಸಮಾಂತರ ಇ ಎಫ್ ಸಮಾಂತರ ಡಿ ಸಿ. ಯಾಕಂದ್ರೆ ಎ ಬಿ ಮತ್ತು ಡಿ ಸಿ ಮೊದಲ ಸಮಾಂತರ ಇತ್ತು. ಎ ಬಿಗೆ ಇ ಎಫ್ ಸಮಾಂತರ ಡಿ ಸಿ ಅಂದ್ರೆ ಒಂದೇ ರೇಖೆಗೆ ಸಮಾಂತರ ರೇಖೆಗಳು ಒಂದಕ್ಕೊಂದು ಸಮಾಂತರ ಆಗಿರ್ತವೆ. ಹಾಗಾಗಿ ಈಗ ತ್ರಿಭುಜ ಎ ಬಿ ಪಿ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ವಿಸ್ತೀರ್ಣ. ಒಂದೇ ಪಾದದ ಮೇಲೆ ಎ ಬಿ ಪಿ ತ್ರಿಭುಜ ನಿಂತೈತಿ ಮತ್ತು ಎ ಬಿ ಎಫ್ ಇ ಸಮಾಂತರ ಚತುರ್ಭುಜ ನಿಂತೈತಿ. ಅಂದರೆ ಒಂದೇ ಪಾದದ ಮೇಲೆ ಒಂದು ತ್ರಿಭುಜ ಒಂದು ಸಮಾಂತರ ಚತುರ್ಭುಜ ನಿಂತಿದ್ರೆ ಆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಅರ್ಧದಷ್ಟು ಇರ್ತೈತಿ. ಹಾಗಾಗಿ ಎ ಬಿ ಎಫ್ ಇ ಅನ್ನೋದು ಸಮಾಂತರ ಚತುರ್ಭುಜ, ಎ ಬಿ ಪಿ ಅನ್ನೋದು ಒಂದು ತ್ರಿಭುಜ. ಈ ತ್ರಿಭುಜ ಮತ್ತು ಈ ಸಮಾಂತರ ಚತುರ್ಭುಜ ಒಂದೇ ಪಾದ ಎ ಬಿ ಮೇಲೆ ನಿಂತವು ಹಾಗೂ ಒಂದು ಜೊತೆ ಸಮಾಂತರ ರೇಖೆ ನಡುವುದವು. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಅರ್ಧದಷ್ಟು ಇರ್ತೈತಿ. ಹಾಗಾಗಿ ಇದನ್ನು ನೀವು ಅದನ್ನು ಡೀಟೇಲಾಗಿ ಬರೀಬೋದು. ತ್ರಿಭುಜ ಎ ಬಿ ಪಿ ಮತ್ತು ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ಒಂದೇ ಪಾದ ಎ ಬಿ ಮೇಲೆ ನಿಂತೀವಿ ಹಾಗೂ ಒಂದು ಜೊತೆ ಸಮಾಂತರ ರೇಖೆ ನಡೆಯುವಿದೆ. ನಾನು ಡೈರೆಕ್ಟಾಗಿ ಪ್ರಮೇಯದ ಪ್ರಕಾರ ಅಂತ ಬರಿತೀನಿ. ಪ್ರಮೇಯ ಇದನ್ನು ಸಮೀಕರಣ 1 ನಾನು. ನೆಕ್ಸ್ಟ್ ಅದೇ ಥರ ಇಲ್ಲಿ ಕೆಳಗಿಂದ ಭಾಗ ನೋಡ್ರಿ. ಇಲ್ಲಿ ಕೂಡ ಪಿ ಡಿ ಸಿ ತ್ರಿಭುಜ ಮತ್ತು ಇ ಎಫ್ ಸಿ ಡಿ ಸಮಾಂತರ ಚತುರ್ಭುಜ ಒಂದೇ ಪಾದ ಡಿ ಸಿ ಮೇಲೆ ನಿಂತವು. ತ್ರಿಭುಜ ಪಿ ಡಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ಕೂಡ 1/2 ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ ವಿಸ್ತೀರ್ಣ. ಕಾರಣ ಪ್ರಮೇಯ. ಪಿ ಡಿ ಸಿ ತ್ರಿಭುಜ ಡಿ ಸಿ ಪಾದದ ಮೇಲೆ ನಿಂತೈತಿ. ಇ ಎಫ್ ಸಿ ಡಿ ತ್ರಿಭುಜ ಕೂಡ ಡಿ ಸಿ ಪಾದದ ಮೇಲೆ ನಿಂತವು. ಒಂದೇ ಪಾದದ ಮೇಲೆ ನಿಂತಿರುವ ಹಾಗೂ ಒಂದು ಜೊತೆ ಸಮಾಂತರ ರೇಖೆ ನಡುವೆ ಇರುವ ಒಂದು ತ್ರಿಭುಜ ಆ ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಅರ್ಧದಷ್ಟು ಇರ್ತೈತಿ. ಹಾಗಾಗಿ ಇಲ್ಲಿ ಕೂಡ ಇದನ್ನು ಸಮೀಕರಣ 2 ಸಮೀಕರಣ 1 ಮತ್ತು 2 ಕೂಡಿಸಲಾಗಿ. ಸಮೀಕರಣ ಕೂಡಿಸೋದಂದ್ರೆ ಎಡಭಾಗ ಜೊತೆ ಕೂಡಿಸ್ಬೇಕು. ಎ ಬಿ ಪಿ ಪ್ಲಸ್ ಪಿ ಡಿ ಸಿ ತ್ರಿಭುಜ ಎ ಬಿ ಪಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಪಿ ಡಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ವಿಸ್ತೀರ್ಣ ಪ್ಲಸ್ 1/2 ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ ವಿಸ್ತೀರ್ಣ. ಇದು ಎಡಭಾಗ ಆ್ಯಸ್ ಇಟ್ ಈಸ್. ವಿಸ್ತೀರ್ಣ ತ್ರಿಭುಜ ಎ ಬಿ ಪಿ ಪ್ಲಸ್ ವಿಸ್ತೀರ್ಣ ತ್ರಿಭುಜ ಪಿ ಡಿ ಸಿ. ಇಲ್ಲಿ 1/2 ಕಾಮನ್ ಐತಿ. 1/2 ಕಾಮನ್ ತೆಗೆದ್ರೆ ಏನಾಯ್ತು, ಇಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ಪ್ಲಸ್ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ. 1/2 ಕಾಮನ್ ತೆಗೆದ್ರೆ ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ಪ್ಲಸ್ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ 1/2 ಈ ಎಡಭಾಗ ಆ್ಯಸ್ ಇಟ್ ಈಸ್. ವಿಸ್ತೀರ್ಣ ತ್ರಿಭುಜ ಎ ಬಿ ಪಿ ಪ್ಲಸ್ ವಿಸ್ತೀರ್ಣ ತ್ರಿಭುಜ ಪಿ ಡಿ ಸಿ. ನೋಡಿ ಎ ಬಿ ಎಫ್ ಇ ಇದು ನೆಕ್ಸ್ಟ್ ಇ ಎಫ್ ಸಿ ಡಿ. ಇದನ್ನು ಕೂಡಿಸ್ಬಿಟ್ರೆ ಕಂಪ್ಲೀಟಾಗಿ ಎ ಬಿ ಸಿ ಡಿ ವಿಸ್ತೀರ್ಣ ಆಕತಿ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ. ಇದು ಅಭ್ಯಾಸ 11.2 ಒಳಗಿರುವಂಥ ಸಮಸ್ಯೆ. ಅದಕ್ಕೆ ನೀವು ಎಲ್ಲ ಘಟಕವನ್ನು ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರೆ ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ಸುಲಭವಾಗಿ ಮಾಡ್ತೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು 2 ಅಂಕದ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.